ಮಹಿಳೆಯರಿಂದ ಮಹಿಳೆಯರಿಗಾಗಿಯೇ ಇರುವ ಒಂದು ಪತ್ರಿಕೆ ಕ್ರಮೇಣವಾಗಿ ಅದು ಕುಟುಂಬ ಪತ್ರಿಕೆಯಾಗಿ ಮಾರ್ಪಟ್ಟದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಿರುವಾಗ ಇವತ್ತಿನ ಈ ಸಭೆಯಲ್ಲಿ ತುಂಬ ನನಗೆ ಖುಷಿಯಾಗುತ್ತಿದೆ. ಸ್ತ್ರೀಯರಿಲ್ಲದೆ ಪುರುಷರಿಲ್ಲ, ಪುರುಷರಿಲ್ಲದೆ ಸ್ತ್ರೀಯರು ಇಲ್ಲ. ಆದ್ದರಿಂದ ನಮ್ಮ ಈ ಸಭಾಂಗಣದಲ್ಲಿ ಇಂದು ನಮ್ಮ ಪುರುಷ ಸಹೋದರರೇ ಹೆಚ್ಚು ಕಾಣ್ತಿದ್ದಾರೆ. ಯಾಕೆಂದರೆ ಅನುಪಮದ ಒಂದು ಬದಲಾವಣೆಯಲ್ಲಿ ಅನುಪಮದ ಪುಟಗಳನ್ನು ನೀವು ತೆರೆದು ನೋಡಿದರೆ ಅಲ್ಲಿ ಕಾಣುವುದು ಹೆಚ್ಚಾಗಿ ಲೇಖಕರೇ. ನಮ್ಮ ಅನುಪಮದ ಓದುಗರು ಪುರುಷರೇ, ಬರಹಗಾರರು ಪುರುಷರೇ. ಆಗಿರುವಾಗ ನಾವು ಅವರನ್ನು ಇಲ್ಲಿ ಈ ಸಮಾರಂಭಕ್ಕೆ ಬರುವುದು ಬೇಡ, ಇದು ಮಹಿಳೆಯರೇ ಕಾರ್ಯಕ್ರಮ ಅಂತ ಹೇಳುವುದು ಭಾಳ ದೊಡ್ಡ ತಪ್ಪಾದಿತ್ತು. ಅವರು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆದ್ದರಿಂದ ಎಲ್ಲರ ಪ್ರೀತಿ, ಎಲ್ಲರ ಇದರಿಂದ ನಮ್ಮ ಅನುಪಮ ಬೆಳೆದು ನಿಂತಿದ್ದಾಳೆ. ನಾವು ನೋಡ್ಬೋದು ಏನೆಂದರೆ, ಅನುಪಮ ತಾಯಿ ಒಬ್ಬಳು ಮುಸ್ಲಿಂ ತಾಯಿ ಈ ಅನುಪಮಕ್ಕೆ ಜನ್ಮ ಕೊಟ್ಟಳು. ಆದರೆ ಈ ಮುಸ್ಲಿಂ ತಾಯಿ ಕೊಟ್ಟ ಅನುಪಮ ಎಂಬ ಶಿಶುಗೆ ಲಾಲನೆ ಪೋಷಣೆ ಮಾಡಿ ಅದನ್ನು 25ರ ತುಂಬು ಯೌವನದ ತರುಣಿಯಾಗಿ ಮಾಡಿದವರು ನಮ್ಮ ದೇಶ ಬಾಂಧವರು. ಹೇಗೆಂದರೆ ಇಂದು ಈ ಸಭೆಯಲ್ಲಿ ಅನುಪಮಳ ತಾಯಿ ಆಯಿಷಾನೂ ಇದ್ದಾರೆ, ಅನುಪಮಳ ಲಾಲನೆ ಪೋಷಣೆ ಮಾಡಿದ ಸೀತೆಯೂ ಇದ್ದಾಳೆ, ಮರಿಯಮ್ಮು ಕೂಡ ಇದ್ದಾರೆ. ಆದ್ದರಿಂದ ನನಗೆ ತುಂಬ ಖುಷಿಯಾಗೋದು ನಮ್ಮ ಅನುಪಮಳಿಗೆ 3 ತಾಯಿಯರು ಇದ್ದಾರೆ ಅಂತೇಳಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಅನುಪಮ ಇವತ್ತು ಬೆಳ್ಳಿ ಹಬ್ಬಕ್ಕೆ ನಮಗೆ ಕಾಲಿಟ್ಟಿದೆ. ಸುಂದರ ನಾಳೆಗೆ ಸುಮಧುರ ಬಾಳಿಗೆ ಎಂಬ ಸ್ಲೋಗನ್ ಒಟ್ಟಿಗೆ 2000 ಇಸವಿಯಲ್ಲಿ ಮಂಗಳೂರಿನ ಕರಾವಳಿಯಲ್ಲಿ ಅನುಪಮ ಮಾಸಿಕ ಹುಟ್ಟಿತು. ಈಗ ಅದಕ್ಕೆ 25 ವರ್ಷ ತುಂಬಿದೆ. ನಂಬಲಿಕ್ಕೆ ಆಗ್ತಾ ಇಲ್ಲ ನನಗೆ. ನಿಜವಾಗಿಯೂ ಇಷ್ಟು ಬೇಗ ಸಮಯ ಕಳೆದು ಹೋಯ್ತಾ, ಹೇಗೆ ಸಮಯ ಕಳೆದು ಹೋಯಿತು ಎಂದು ಈಗ ತಾನೇ ಹಸಿ ನೆನಪು. ಇದೇ ವೇದಿಕೆಯಲ್ಲಿ ನಮ್ಮ ಅನುಪಮದ ಉದ್ಘಾಟನೆ ಆದದ್ದು BT ಲಲಿತಾ ನಾಯಕರಿಂದ ನಮಗೆ ಈಗ ನೆನಪಾಗ್ತಾ ಉಂಟು. ಈಗ ತುಂಬಾ ಸಂತೋಷ ಆಗ್ತುಂಟು. ಇವತ್ತಿನ ವೇದಿಕೆಯಲ್ಲಿ ಕೂಡ ನಮ್ಮ ಗಣ್ಯ ಅತಿಥಿಗಳು ಇಲ್ಲಿ ಇದ್ದಾರೆ ಅಂತೇಳಿ ನಮ್ಮನ್ನು ಎಷ್ಟು ಅಂದರೆ, ಈಗ ನಾನು ಹೇಳ್ತೇನೆ, ನಾನು ಶಹನಾಜ್, ನಮ್ಮ ಅನುಪಮದ ಟೀಮ್ ನನ್ನ ಇಲ್ಲೇ ಕೂತ್ಕೊಂಡಿದ್ದಾರೆ. ನಾವು ಎಲ್ಲಿಯಾದರೂ ಸಭೆಯಲ್ಲಿ, ಸಮಾರಂಭದಲ್ಲಿ, ಮದುವೆಯಲ್ಲಿ ಎಲ್ಲಿ ಸಿಕ್ಕಿದ್ರು ಕೂಡ ನಮಗೆ ಹೆಸರು ಬಂದದೇ ಅನುಪಮ ಅಂತ. ಅಷ್ಟು ನಮ್ಮ ಹೆಸರನ್ನು ಮರೆತು ಬಿಟ್ಟಿದ್ದಾರೆ ನೋಡಿ. ಅನುಪಮ ನಮ್ಮನ್ನು ಗುರುತಿಸಿದೇ ಅನುಪಮಳ ತಾಯಿ, ಅನುಪಮಳ ಪತಿ, ಅನುಪಮ ಅಂತೇಳಿ ತುಂಬಾ ಖುಷಿ ಆಗ್ತಿದೆ ನಮಗೆ. ಯಾಕೆಂದರೆ ನಮ್ಮ ACPI ಅತ್ತೆಯನ್ನು ನಜ್ಮಾ ಫಾರೂಕಿ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತೇನೆ ನಾನು ತುಂಬು ಹೃದಯದಿಂದ. ಬಂದ್ರ ಓಕೆ. 2000 ಇಸವಿಯಲ್ಲಿ ನಾವು ಪತ್ರಿಕಾ ಕ್ಷೇತ್ರಕ್ಕೆ ಕಾಲಿಟ್ಟಾಗ ಹಲವರು ಉಬ್ಬೇರಿಸಿದರು. 2000 ಇಸವಿಯಲ್ಲಿ ಪತ್ರಿಕೋದ್ಯಮದಲ್ಲಿ ಒಂದು ಮುಸ್ಲಿಂ ಬಳಗದವರು, ಮಹಿಳೆಯರು ಕಾಲಿಟ್ಟಾಗ ಬಹಳಷ್ಟು ಉಬ್ಬುಗಳು ಮೇಲೆ ಎದ್ದಿತ್ತು. ಮುಸ್ಲಿಂ ಮಹಿಳೆಯರು ಪತ್ರಿಕೋದ್ಯಮಕ, ಅವರಿಗೆ ಬೇರೆ ಕೆಲಸ ಇಲ್ವಾ, ಯಾಕೆ ಪತ್ರಿಕೋದ್ಯಮ ಎಂಬಂತಹ ಒಂದು ಪ್ರಶ್ನೆ, ಒಂದು ಹೇಳ್ತಾರೆ ಅಚ್ಚರಿ ಕೂಡ, ಅವರಿಗೆ ಪತ್ರಿಕೋದ್ಯಮವ ಅಂತೇಳಿ. ಆದರೆ ಸಮಯ ಬದಲಾದದ್ದು ನಾವು ಅರಿಬೇಕು. ಯಾಕೆಂದರೆ ಇಂದು ಪತ್ರಿಕೋದ್ಯಮವಾಗಲಿ, ರಾಜಕೀಯವಾಗಲಿ, ಸಮಾಜ ಸೇವಕ್ಕೆ ಆಗಲಿ, ಇದಕ್ಕೆಲ್ಲ ಪುರುಷರದೇ ಒಂದು ಸಾಮ್ರಾಜ್ಯ ಎಂಬುದು ಹೋಗಿದೆ. ಅದು ಹಳತ್ತು ಕಾಲಕ್ಕೆ ಸೇರಿದೆ. ಆದರೆ ಇವತ್ತು ಎಲ್ಲ ಕಡೆಯೂ ಹೆಣ್ಣು ರಾಜಕೀಯದಲ್ಲೂ ಮತ್ತು ಸಮಾಜ ಸೇವೆಯಲ್ಲೂ, ಪತ್ರಿಕೋದ್ಯಮದಲ್ಲೂ, ಎಲ್ಲ ಕ್ಷೇತ್ರದಲ್ಲೂ ನಾವು ಅವರನ್ನು ಈಗ ನೋಡಬಹುದು. ಈಗ ತಾನೇ ನಮ್ಮ ಮೇಡಮ್, ನಮ್ಮ ಗೌರವದ ಜಡ್ಜ್ ರೋಹಿಣಿ ಸಾಲಿಯವರು ಕೂಡ ಆಗಮಿಸುತ್ತಿದ್ದಾರೆ. ಸ್ವಲ್ಪ ಅವರ ಬಗ್ಗೆ ಮಾತಾಡಬೇಕಾಗಿ ಹೇಳ್ತೇನೆ.
ಅವರನ್ನು ವೆಲ್ಕಮ್ ಮಾಡಬೇಕಾಗ್ತದೆ. ತಮಗೆಲ್ಲರಿಗೂ ತಿಳಿದಿರ್ಬೋದು ರೋಹಿಣಿ ಸಾಲಿಯಾದ ಬಗ್ಗೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳಾದಂತಹ ಶ್ರೀಮತಿ ರೋಹಿಣಿ ಸಾಲ್ಯಾನ್ ರವರು ಆಗಮಿಸಿದ್ದಾರೆ. ಇವರು ವೃತ್ತಿಯಲ್ಲಿ ಅಡ್ವೊಕೇಟ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಾರೆ. ಮುಂಬೈಯಲ್ಲಿ ನೆಲೆಸಿರುವಂತಹ ಇವರು ಮುಂಬೈಯಲ್ಲಿ ನಡೆದಂತಹ ಸರಣಿ ಸ್ಫೋಟಗಳಲ್ಲಿ ಸುಪ್ರೀಂ ಕೋರ್ಟ್ ಇವರನ್ನು ನ್ಯಾಯವಾದಿಯನ್ನಾಗಿ ನೇಮಿಸಿತ್ತು. ನ್ಯಾಯದ ಹರಿಕಾರ್ತಿಯಾಗಿ ಜೀವದ ಹಂಗು ತೊರೆದು ನ್ಯಾಯಕ್ಕಾಗಿ ಹೋರಾಡಿದಂತಹ ದಿಟ್ಟ ಮಹಿಳೆ ಈ ಶ್ರೀಮತಿ ರೋಹಿಣಿ ಸಾಲ್ಯಾನ್. ಇವರನ್ನು ಅನುಪಮ ಬಳಗದ ವತಿಯಿಂದ ಹೃತ್ಪೂರ್ವಕವಾಗಿ ನಾವು ಸ್ವಾಗತಿಸುತ್ತಿದ್ದೇವೆ. ವೈಬ್ರೆಂಟ್ ಪೊಲೀಸ್ ಆಫೀಸರ್, ಖಡಕ್ ಉಮನ್ ಕಾಪ್ ಎಂದೇ ಖ್ಯಾತರಾಗಿರುವ ACP ನಜ್ಮಾ ಫಾರೂಕಿ ಅವರು ಕೂಡ ನಮ್ಮ ನಡುವೆ ಇದ್ದಾರೆ. ಅವರಿಗೂ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ನಮ್ಮ ವೇದಿಕೆಗೆ ಇನ್ನಷ್ಟು ಮೆರುಗು ನೀಡಿದರು ನಮ್ಮ ರೋಹಿಣಿ ಸಾಲ್ಯ ಮೇಡಮ್ನವರು. ತುಂಬ ಸಂತೋಷ ಮೇಡಮ್ ತಾವು ಆಗಮಿಸಿದ್ದು. ಒಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಂದು ಸ್ತ್ರೀ ಇರ್ತಾಳೆ ಎನ್ನುತ್ತದೆ ಲೋಕ. ಯಾರ ಪುರುಷನ ಯಶಸ್ಸಿನ ಹಿಂದೆ ಒಂದು ಸ್ತ್ರೀ ಇರ್ತಾಳೆ ಅಂತೇಳಿ. ಆದರೆ ಅನುಪಮ ಎಂಬ ಪತ್ರಿಕೆ ಇದರ ಯಶಸ್ಸಿನ ಹಿಂದೆ ಇವತ್ತು ಬೆಳ್ಳಿ ಹಬ್ಬ ಆಚರಿಸುವ ಅದರ ಹಿಂದೆ ನನಗೆ ಹೇಳಲಿಕ್ಕಿರುವುದು ನಮ್ಮ ಸಹೋದರರ ಸಹಾಯ, ಸಹಕಾರ, ಶ್ರಮ ನಮಗೆ ಇರುವುದರಿಂದಲೇ ಇವತ್ತು ಈ ಬೆಳ್ಳಿ ಹಬ್ಬಕ್ಕೆ ನಾವು ಇಲ್ಲಿ ಕಾಲಿಟ್ಟಿದ್ದೇವೆ. ಇದನ್ನು ಹೇಳುವಾಗ ನನಗೆ ಇಲ್ಲಿ ಈ ವೇದಿಕೆಯಲ್ಲಿ ನಾನು ನೆನಪು ಮಾಡಲೇಬೇಕಾದ 4 ನಮ್ಮ ಸಹೋದರರು. ಜಮಾತ್ನ ನಾಯಕರಾದ, ಜಮಾತ್ ಇಸ್ಲಾಂ ಹಿಂದ್ನ ನಾಯಕರಾದ ಸನ್ಮಾರ್ಗ ವಾರಪತ್ರಿಕೆಯ ಅಂದಿನ ಸಂಪಾದಕರಾಗಿದ್ದ ಇಬ್ರಾಹಿಂ ಸಹೀದ್ ಅವರ ಈ ಮಹಿಳಾ ಮಾಸಿಕವಾಗಿದೆ. ಕನ್ನಡ ಭಾಷೆಯ ಅಭಿಮಾನಿಯು ಲೇಖಕರೂ ಆದ ಇಬ್ರಾಹಿಂ ಸಯೀದರವರು ಮಹಿಳೆಯರಿಗಾಗಿ ಒಂದು ಪತ್ರಿಕೆ ತರಬೇಕೆಂದು ಚಿಂತನೆ ಮಾಡಿದಾಗ ಆ ಚಿಂತನೆಗೆ, ಆ ಕನಸಿಗೆ ಜೀವ ತುಂಬಿದವರು ನಮ್ಮ ಸಾದುಲ್ಲಾ ಸಾಬ್ರಾಗಿ, ಮತ್ತೆ ಶರೀಫ್ ಸಾಬ್, ಮತ್ತೆ ನೂರ್ ಮೊಹಮ್ಮದ್ ಸಾಬ್. ಇವರು ಈ 4 ಸಹೋದರರು ನಮ್ಮ ಇಡೀ ಮಾಧ್ಯಮದ ಅಡಿಪಾಯ ಆಗಿದ್ದಾರೆ ಅಂತ ಹೇಳಲಿಕ್ಕೆ. ಆದರೆ ಬಹಳ ದುಃಖಕರ ವಿಷಯ ಅಂದರೆ ಆ 4 ನಾಯಕರು ಇಂದು ನಮ್ಮ ಒಂದಿಗೆ ಇಲ್ಲ. ಬಹುಶಃ ಅವರು ಇರ್ತಿದ್ರೆ ಇವತ್ತು ಬಹಳಷ್ಟು ಸಂತೋಷ ಪಡ್ತಿದ್ದಾರೆ, ತುಂಬ ಸಂತೋಷ ಪಡ್ತಿದ್ದರು. ಅನುಪಮದ ಏಳಿಗೆ ನೋಡಿ, ಅನುಪಮದ ಬೆಳ್ಳಿ ಹಬ್ಬವನ್ನು ನೋಡಿ ಆ ಮಹಾನ್ ನಾಯಕರಿಗೆ ಬಹಳಷ್ಟು ಸಂತೋಷ ಆಗ್ತಿತ್ತು. ಈ ಅನುಪಮ ಹುಟ್ಟುವ ಮೊದಲಿನ ಒಂದು ವಿಷಯ ಏನೆಂದರೆ, 25 ವರ್ಷಕ್ಕೆ ಮೊದಲು ಮುಸ್ಲಿಂ ಮಹಿಳಾ ಸಾಹಿತ್ಯ ಸಂಘ ಎಂಬ ಸಂಘವನ್ನು ಹುಟ್ಟಿಸುವ ಸೈಯದ್ ಇಸ್ಮಾಯಿಲ್ ಸಾಬ್ ಅವರು. ಸೈಯದ್ ಇಸ್ಮಾಯಿಲ್ ಸಾಬ್ರವರ ನೇತೃತ್ವದಲ್ಲಿ ಒಂದು ಮುಸ್ಲಿಂ ಸಾಹಿತ್ಯ ಸಂಘಟನೆ ಹುಟ್ಟಿತು. ಆ ಸಾಹಿತ್ಯ ಸಂಘದಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳು
ಬರಹಗಾರರು, ಪ್ರತಿಭಾವಂತರು. ಅವರು ಬರಹಕ್ಕೆ, ಸಾಹಿತ್ಯಕ್ಕೆ ಒಂದು ಇದಾಗಿ ಅವರು ಬರೀಲಿಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದ ಆ ಸಮಯದಲ್ಲಿ ಆ ಹೆಣ್ಣು ಮಕ್ಕಳು, ಆ ಎಲೆಯ ಮರೆಯ ಕಾಯಿ ಅಂತ ಪ್ರತಿಭಾವಂತ ಆ ಹೆಣ್ಣು ಮಕ್ಕಳಿಗೆ, ಆ ಬರಹಗಾರರಿಗೆ, ಅಂದರೆ ಪ್ರತಿಭಾವಂತರನ್ನು ಗುರುತಿಸುವಂಥವರೇ ಇರಲಿಲ್ಲ ಅಂದಿನ ಕಾಲದಲ್ಲಿ. ಬರೀತಾರೆ, ಒಳ್ಳೊಳ್ಳೆ ಬರಹ ಉಂಟು, ಆದರೆ ಅವರಿಗೆ ವೇದಿಕೆ ಕೊಡುವವರಿಲ್ಲ, ಅವರನ್ನು ಪ್ರೋತ್ಸಾಹಿಸುವವರಿಲ್ಲ. ಅಂತಹ ಇದರಲ್ಲಿ ಅವರನ್ನು ಪ್ರೋತ್ಸಾಹಿಸೋಸ್ಕರ 2000 ಇಸವಿಯಲ್ಲಿ ಒಂದು ಈ ಪತ್ರಿಕೆ ಅನುಪಮವನ್ನು ನಮ್ಮ ಈ ನಾಯಕರು ಹುಟ್ಟುಹಾಕಿದರು. ನೋಡಿ, ಪ್ರತಿಭಾವಂತರ, ಎಲೆಯ ಮರೆಯ ಕಾಯಲಿರುವಂತಹ ಪ್ರತಿಭಾವಂತರಿಗೆ. ಯಾಕೆಂದರೆ ಒಂದು ಬರಹಗಾರ್ತಿಗೆ, ಒಂದು ಪ್ರತಿಭಾವಂತರಿಗೆ ಈ ದೊಡ್ಡ ದೊಡ್ಡ ಪತ್ರಿಕೆಗಳು ಮಣೆ ಹಾಕುವುದಿಲ್ಲ. ದೊಡ್ಡ ದೊಡ್ಡ ಪತ್ರಿಕೆಗಳು ಯಾವಾಗಲೂ ದೊಡ್ಡ ದೊಡ್ಡ ಅವಾರ್ಡ್ ಬಂದವರಿಗೆ, ದೊಡ್ಡ ದೊಡ್ಡ ಹೆಸರಿನಲ್ಲಿ ಯಾರೆಲ್ಲ ಮೇಲೆ ಇದ್ದಾರೆ ಅಂಥವರಿಗೆ, ಅಂಥವರ ಲೇಖನಗಳನ್ನು, ಕಥೆಗಳನ್ನೆಲ್ಲ ನೋಡಿ ಹೆಸರಿನ ಮೂಲಕ ಅವರನ್ನೆಲ್ಲ ಮಾಡ್ತಾಯಿತ್ತು. ಇಂಥವ್ರನ್ನು ಗುರುತಿಸೋರಿಲ್ಲ. ಇಂಥವರ ಗುರುತಿಸಿ ಅವರನ್ನು ವೇದಿಕೆಗೆ ತರಬೇಕು, ಬೆಳಕಿಗೆ ತರಬೇಕು ಅಂಥೇಳಿ ನಮ್ಮ ಈ ಪತ್ರಿಕೆಯನ್ನು ಹುಟ್ಟಿತು. ಮತ್ತು ನಮ್ಮ ಸಂಪಾದಕಿಯರು ನನ್ನ ಒಂದಿಗೆ ಇವತ್ತು ನನ್ನ ಒಂದು ಮುಷ್ಟಿಯ 5 ಬೆರಳಿನಾಗೆ ನನ್ನ ಒಟ್ಟಿಗೆ 5 ಸಹ ಸಂಪಾದಕಿಯರು ಇದ್ದಾರೆ. ಆ ಸಹ ಸಂಪಾದಕಿಯರು ಅನುಪಮದ ಒಟ್ಟಿಗೆ, ನನ್ನೊಟ್ಟಿಗೆ ಇಷ್ಟು ದೀರ್ಘ ವರ್ಷದಲ್ಲಿ ಅವರು ನನ್ನೊಟ್ಟಿಗೆ ಕೆಲಸ ಮಾಡಿದವರು. ಅವರ ಪ್ರೋತ್ಸಾಹ, ಅವರ ಸಹಕಾರ, ಅವರು ನನಗೆ ಎಲ್ಲ ರೀತಿಯಲ್ಲಿ ನನ್ನ ಒಟ್ಟಿಗೆ ನಿಂತ ಫಲದಿಂದ ನಾನು ಇವತ್ತು ಬಹಳ ಖುಷಿಯಿಂದ, ಅಭಿಮಾನದಿಂದ, ಹೆಮ್ಮೆಯಿಂದ ಹೇಳ್ತೇನೆ, ನನ್ನ ಟೀಮ್, ನನ್ನ ಅನುಪಮ ಟೀಮ್ ಬಹಳ ಒಂದು ಒಳ್ಳೆಯ ಒಂದು ಟೀಮ್ ಆಗಿದೆ ಅಂತೇಳಿ. ಬಹಳ ಪ್ರತಿಭಾವಂತರು ನಮ್ಮ ವೇದಿಕೆಯಲ್ಲಿ. ನಾನು ಮೊದಲು ವೇದಿಕೆಯಲ್ಲಿ ಕುಳಿತುಕೊಳ್ಳಿಸಿದ್ದೇನೆ. ಇವತ್ತು ಎಲ್ಲರೂ ನೋಡಬೇಕು, ಅನುಪಮ ನೋಡ್ತಾರೆ, ಆದರೆ ನಮ್ಮ ಅನುಪಮದಲ್ಲಿ ಬರೆಯುವಂಥವರನ್ನು ಸಹ ಸಂಪಾದಕಿಯರು ಅವರು ಅನುಪಮದಲ್ಲಿ ನಿಮಗೆಲ್ಲ ನಿಮ್ಮ ಎದುರು ಕುಳಿತುಕೊಂಡು ಎಲ್ಲರಿಗೂ ಚಿರಪರಿಚಿತರಾಗಿರ್ಬೋದು. ಆದರೆ ಕೆಲವರು ಇಲ್ಲಿ ಇವತ್ತು ಬಂದವರಿರ್ಬೋದು, ಹೊಸಬ್ಬರಿರ್ಬೋದು. ಅವರಿಗೆ ಹೇಳ್ತೇನೆ, ಈ ಸಂಪಾದಕಿಯರ ವಿಶೇಷತೆ ಏನಂದರೆ ಇವರಿಗೆ ಕನ್ನಡ ಭಾಷೆ ಮಾತ್ರ ತಿಳಿದಿರುವುದಲ್ಲ, ಇವರು ಇಂಗ್ಲೀಷಿನಿಂದ ಕನ್ನಡಕ್ಕೆ, ಉರ್ಯಾಳದಿಂದ ಕನ್ನಡಕ್ಕೆ, ಈ ರೀತಿ ಹಿಂದಿಯಿಂದ ಕನ್ನಡಕ್ಕೆ ಎಲ್ಲ ಭಾಷೆಗಳನ್ನೂ ಬಲ್ಲ, ಅದರ ಅನುವಾದ ಕನ್ನಡಕ್ಕೆ ಮಾಡುವಂಥ ಪ್ರತಿಭಾವಂತರಾಗಿ ಅವರು ನನ್ನ ಜೊತೆಯಲ್ಲಿದ್ದಾರೆ. ಇನ್ನು ಇಲ್ಲಿ ತೆರೆಯ ಮರೆಯಲ್ಲಿ ನನ್ನ ಒಟ್ಟಿಗೆ ನಮ್ಮ ಈ ಅನುಪಮದ ಒಂದು ಗಟ್ಟಿ ಒಂದು ಅಡಿಪಾಯವಾಗಿ ನನ್ನ ಅನುಪಮದ ಸಹೋದರ, ನಮಗೆ ಬಹಳ ಪ್ರೀತಿ ಪಾತ್ರರಾದ ಸಹೋದರ, ನಮ್ಮ ಅನುಪಮದ ವ್ಯವಸ್ಥಾಪಕರಾದ ಮೊಹಮ್ಮದ್ ಮೋಹಸಿನ್ ರವರ ಶ್ರಮ ಅದು ಬಹಳ ಅಪಾರ. ಅದನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ನನಗೆ. ಯಾಕೆಂದರೆ ಅಷ್ಟು ನಮ್ಮ ಹಿಂದೆ ನಮ್ಮ ಎಲ್ಲ ಕೆಲಸವನ್ನು ಹಗುರ ಮಾಡುವವರು ಮೊಹಮ್ಮದ್ ಮೋಹಸಿನ್ ರವರಾಗಿದ್ದಾರೆ. ಎಷ್ಟರಂದರೆ ನಿಮ್ಮ ನೆನಪಿರ್ಬೋದು, ಕೊರೋನಾ ಕಾಲದಲ್ಲಿ ಎಲ್ಲ ಪತ್ರಿಕೆಗಳು ಪ್ರಕಟವಾಗಿದೆ, ಬಂದಾಗಿತ್ತು ಲಾಕ್ಡೌನ್ ಸಮಯದಲ್ಲಿ. ಅಂತಹ ಲಾಕ್ಡೌನ್ ಸಮಯದಲ್ಲಿ ಕೂಡ ನಮ್ಮ ಅನುಪಮ ಪ್ರಕಟವಾಗಿ ಹೊರಗೆ ಬರಬೇಕಾದ್ರೆ ಇದೇ ಮೋಹಸಿನ್ ಮತ್ತು ಅವರ ಟೀಮ್ ಕೆಲಸ ಮಾಡಿದ ಪ್ರತಿಫಲವಾಗಿದೆ. ಯಾಕೆಂದರೆ ಅಷ್ಟು ಕುಟುಂಬದಿಗಿನ್ನೂ ಮನೆಗಿಂತಲೂ ಹೆಚ್ಚು ಅವರು ತಮ್ಮ ಸಮಯವನ್ನು ನಮ್ಮ ಅನುಪಮಗೆ ಕೊಟ್ಟಿದ್ದಾರೆ. ಹಾಗೆ ಬಹಳ ಹೆಚ್ಚಿನವರಿಗೆ ಇಷ್ಟ ಆಗುವುದು ನಮ್ಮ ಅನುಪಮದ ಮುಖಪುಟ. ಪ್ರತಿ ಸಲ ಈ 25 ವರ್ಷದಲ್ಲಿ ನನಗೆ ಆಶ್ಚರ್ಯ ಆಗ್ತದೆ, ಯಾವಾಗಲೂ ಬಂದ ಒಂದು ಮುಖಪುಟದ ವಿನ್ಯಾಸವೇ ಬೇರೆ ಇರ್ತದೆ. ಪ್ರತಿ ತಿಂಗಳು ಕೂಡ ಬೇರೆ ಬೇರೆ ವಿನ್ಯಾಸದಲ್ಲಿ ಮುಖಪುಟ ಬರ್ತದೆ. ಈ ಮುಖಪುಟದ ಹಿಂದೆ ಇರುವುದು ನಮ್ಮ ಅನಿವಾಸಿ ಭಾರತೀಯ ಸೌದಿಯಲ್ಲಿರುವ ಸಲ್ಮಾನ್ ವಾಮಂಜೂರ್ ಅವರು.
ಅವರ ವಿನ್ಯಾಸ, ಅವರು ಮಾಡೋಕ್ಕೆ ಅಲ್ಲಿಂದ ಕಳಿಸುದು ಸೌದಿಯಿಂದ. ಆದರೆ ನಮಗೆ ಆ ಒಂದು ಮುಖಪುಟದ ಒಂದು ಅಟ್ರಾಕ್ಷನ್, ಎಲ್ಲರೂ ಹೇಳ್ತಾರೆ ಮುಖಪುಟ ಭಾರಿ ಚಂದ ಬಂದಿದೆ ಅಂತ. ನಿಜವಾಗಿಯೂ ಪತ್ರಿಕೆಯನ್ನು ಹೆಚ್ಚು ಆಕರ್ಷಣೆ ಮಾಡುವುದು ಮುಖಪುಟವಾಗಿದೆ. ಅದೇ ರೀತಿ ಈ ನಮ್ಮೊಟ್ಟಿಗೆ ಅದರ ಪುಟಗಳನ್ನು ಸುಂದರವಾಗಿ ಮುದ್ರಿಸಲು ನೆರವಾಗುವ ನಮ್ಮ ಪ್ರಿಂಟಿಂಗ್ ಮಾಡುವ ನಮ್ಮ ಸಹೋದರ ತೌಸಿಫ್ ಮತ್ತೆ ಮುಜೀಬ್ ಅವರು, ಹಾಗೆ ಸಹಾಯಕ ಮ್ಯಾನೇಜರ್ ಆದ ಫೈಜಲ್ ಅವರ ಅಪಾರ ಶ್ರಮ ಅದರಲ್ಲಿ ನಮಗೆ ಕಾಣುತ್ತೆ. ಇವತ್ತು ಈ ವೇದಿಕೆಯಲ್ಲಿ ನಾನಿಂದು ಈ ಅನುಪಮದ ಒಳಗಿನ ವಿಷಯ ಹೇಳದಿದ್ದರೆ ನನ್ನ ಮಾತಿಗೆ ಒಂದು ಇರುವುದಿಲ್ಲ. ಯಾಕೆಂದ್ರೆ ಅವರನ್ನು ಮೊದಲು ಅನುಪಮ ಹೇಗೆ ಬೆಳೆದು ಬಂತು ಎಂಬುದರ ಬಗ್ಗೆ ಇವರೆಲ್ಲ ನಮ್ಮ ಸಹೋದರರು ನಮ್ಮ ಒಟ್ಟಿಗೆ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ಪ್ರಕಾಶಕರು ಅಮೀನ್ ಹಸನ್ ರವರು ಮತ್ತು ಚೇರ್ಮನ್ ಆಗಿ ನಮ್ಮ ಅಶ್ಫಾಕ್ ಶರೀಫ್ ಮತ್ತು ನಮ್ಮ ಟ್ರಸ್ಟಿಗಳು, ಇಷ್ಟು ಜನರು ನಮ್ಮ ಅನುಪಮದ ಒಂದು ಟೀಮ್ ಆಗಿದ್ದಾರೆ. ಮತ್ತೆ ಹೇಳ್ಬಹುದು, ಪತ್ರಿಕೆ ಅಂದ ಕೂಡಲೇ ಜಾಹೀರಾತು ಇಲ್ಲದೆ ಪತ್ರಿಕೆ ಬದುಕುವುದಿಲ್ಲ. ಜಾಹೀರಾತು ಮುಖ್ಯ. ಬೇಕಿಲ್ಲ, ನಿಜವಾಗಿ ಹೇಳ್ತೇನೆ, ಮಹಿಳಾ ಪತ್ರಿಕೆಗೆ ಇವತ್ತಿನ ತನಕ ಜಾಹೀರಾತು ಕೊಡುವವರ ಒಂದು ವಿಶಾಲ ಮನಸ್ಸೇನೆಂದರೆ ಅವರಿಗೆ ಜಾಹೀರಾತು ಕೊಡಬೇಕಂತೇನು ಇರಲಿಲ್ಲ. ಆದರೆ ಅವರು ಜಾಹೀರಾತು ಇದ್ದದ್ದು ಒಂದು ಮಹಿಳಾ ಪತ್ರಿಕೆ ಒಂದು ಬಂದಿದೆ. ಅದು ಇನ್ನಷ್ಟು ಮೇಲಕ್ಕೆ ಬರಬೇಕು ಎಂಬ ಒಂದೇ ಒಂದು ನಿಲುವಿನಲ್ಲಿ ವಿಶಾಲ ಮನಸ್ಸಿನಿಂದ ಈವರೆಗೆ 25 ವರ್ಷದಿಂದ ನಮಗೆ ಜಾಹೀರಾತನ್ನು ಕೊಡ್ತಾ ಆಗಿದ್ದೇನೆ. ಮತ್ತೆ ನಮ್ಮ ಪತ್ರಿಕೆಯನ್ನು ಆ ಜಾಹೀರಾತುದಾರರೇ ನಮ್ಮ ಉಸಿರಾಗಿದ್ದಾರೆ. ಅವರಿಗೆ ನಾನು ನಿಜವಾಗಿಯೂ ಆಭಾರಿಯಾಗಿದ್ದೇನೆ. ಮತ್ತೆ ನಮ್ಮ ಪತ್ರಿಕೆಯನ್ನು ತೆರೆದು ನೋಡಿದರೆ ಅದು ಒಂದು ಭಾರತವೇ ಅಂತ ಹೇಳ್ಬೋದು. ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರ ವಿಷಯದಲ್ಲೂ ಎಲ್ಲ ವಿಷಯಗಳಲ್ಲೂ ಅನುಪಮ ಹೇಳ್ತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿದೆ. ಅದೇ ರೀತಿ ಅನುಪಮ ಮುಟ್ಟದ ಇಲ್ಲ. ಈ 25 ವರ್ಷದಲ್ಲಿ ನನಗೆ ನಮ್ಮ ಅನುಪಮ ಇನಾಗ್ರೇಷನ್ ಆಗುವಾಗ ನಮ್ಮ ಪತ್ರಕರ್ತ ಮಿತ್ರರೊಬ್ಬರು ಒಂದು ಪ್ರಶ್ನೆ ಕೇಳಿದರು. ಏನೆಂದರೆ, ನೀವು ಬಂದಿದ್ದೀರಿ, ಒಂದು 2 ವರ್ಷ 3 ವರ್ಷ ನೀವೊಂದು ಸಬ್ಜೆಕ್ಟ್ ಅನ್ನು ತೆಗೆದು ಮುಖಪುಟ ಎಲ್ಲ ತರ್ಬೋದು, ಮತ್ತೆ ಅದೇ ರಿಪೀಟ್ ಆಗ್ಬೋದು ರೀ ಅಂತ. ಆಗ ನಾನು ಹೇಳಿದೆ, ನೋಡೋಣ, ನಾವು ಈ ತಾನೇ ಬಂದಿದ್ದೇವಲ್ಲ, ನೋಡುವ ಅಂತ. ನನಗೆ ಬಹಳ ಖುಷಿ ಆಗ್ತಾ ಉಂಟು.
ಈ 25 ವರ್ಷದಲ್ಲಿ ಯಾವ ಮುಖಪಟ ಲೇಖನು ರಿಪೀಟ್ ಆಗಿಯೇ ಇಲ್ಲ. ಪ್ರತಿ ಸಲ ಕೂಡ ಹೊಸ ಹೊಸ ವಿಷಯದಲ್ಲಿ ನಾವು ಮುಖಪಟವನ್ನು ತಂದಿದ್ದೇವೆ. ಅದಕ್ಕೆ ನಮಗೆ ಖುಷಿ ಆಗುವುದು ಏನೆಂದರೆ ಎಲ್ಲ ಇವತ್ತು ನಮ್ಮ ಟೀಮ್ ಆಗಿದೆ. ಕರ್ನಾಟಕದ ಮತ್ತೆ ಒಂದು ನನ್ನ ಎದುರ ಕೂತ್ಕೊಂಡಿರುವ ನನ್ನ ಸಹೋದರಿಯರು, ಇವರಲ್ಲಿ ಹೆಚ್ಚಿನವರು ನನ್ನ ಎದುರಲ್ಲಿ ಕೂತ್ಕೊಂಡ ಸಹೋದರರು, ಇವರು ಹೆಚ್ಚಿನವರು ಯಾವ ಒಂದು ಪತ್ರಿಕೆಗೂ ಸಿಗದ ಒಂದು ಸೌಲಭ್ಯ ಅನುಪಮಕ್ಕೆ ಉಂಟು. ಅದು ಏನಂದರೆ ಪ್ರತಿ ವರ್ಷ ಒಂದು ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಅನುಪಮಕ್ಕೋಸ್ಕರ ನಮ್ಮ ಸಹೋದರಿಯರು ಅವರು ಅಭಿಯಾನ ನಡೆಸ್ತಾರೆ. ಯಾವುದೇ ಹಣದ ಆಸೆ ಇಲ್ಲದೆ ನಿಸ್ವಾರ್ಥವಾದ ಮನಸ್ಸಿನಿಂದ ಈ ಪತ್ರಿಕೆ ಉಳಿಬೇಕು, ಬೆಳೆಯಬೇಕು, ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡುವಂಥ ಪತ್ರಿಕೆ ಎಂಬ ನಿಲುವಿನಲ್ಲಿ ಇಡೀ ಕರ್ನಾಟಕದಲ್ಲಿ ಮಂಗಳೂರಿನಿಂದ ಹಿಡಿದು ಬಿಜಾಪುರದ ತನಕ, ಗಲ್ಫ್ನಲ್ಲಿ, ಸೌದಿಯಲ್ಲಿ ಎಲ್ಲ ಕಡೆ ನಮ್ಮ ಅನುಪಮದ ಪ್ರಚಾರಕ್ಕೋಸ್ಕರ ನನ್ನ ಸಹೋದರಿಯರು ತಮ್ಮ ಸಮಯವನ್ನು ಮೀಸಲಾಗಿಡುತ್ತಾರೆ. ತಮ್ಮ ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನು ಬಿಟ್ಟು ಅವರು ಅಭಿಯಾನಕ್ಕೆ, ರಿನಿವಲ್ ಕೆಲಸಕ್ಕೆ ಅವರು ಹೋಗುತ್ತಾರೆ. ಇದು ನಮಗೆ ಯಾವ ಪತ್ರಿಕೆಗೂ ಸಿಗದಂತ ಹಣ ಕೊಟ್ಟು, ಪತ್ರಿಕೆಯವರು ಬೇರೆ ಪತ್ರಿಕೆ ಹಣ ಕೊಟ್ಟು ಕೆಲಸ ಮಾಡಿಸಬೇಕು. ಆದರೆ ನಮಗೆ ಇದು ಒಂದು ದೇವರ ಸೇವೆ, ಅಲ್ಲಾನ ಸೇವೆ ಎಂಬ ಇದರಲ್ಲಿ ನಮ್ಮ ಸಹೋದರಿಯರು ನಮಗೆ ಅದನ್ನು ಬರ್ತಾರೆ. ಮತ್ತೆ ಅನುಪಮ ಎಂಬುದು ವ್ಯಾಪಾರಿ ದೃಷ್ಟಿಕೋನದಲ್ಲಿ ಹುಟ್ಟಿದ ಪತ್ರಿಕೆ ಅಲ್ಲ. ನಾನು ಒಂದು ಹೇಳ್ತೇನೆ, ಜಾಹೀರಾತು ಸಿಕ್ಕಿದೆಲ್ಲ ಜಾಹೀರಾತನ್ನು ಅನುಪಮ ಸ್ವೀಕರಿಸುವುದೂ ಇಲ್ಲ. ಅದಕ್ಕೆ ಅನುಪಮಕ್ಕೆ ಒಂದು ನೀತಿ ನಿಯಮ ಇದೆ. ಯಾವುದೇ ತಂಬಾಕಾಗಲಿ, ಡ್ರಗ್ಸಿದಾಗಲಿ, ಸಿಗರೇಟಿದಾಗಲಿ, ಬ್ಯಾಂಕ್ ಬಡ್ಡಿದಾಗಲಿ, ಯಾವುದು ಅಶ್ಲೀಲತೆಯ ಪಿಕ್ಚರಿನ ಯಾವುದೇ ಒಂದು ಜಾಹೀರಾತನ್ನು ಕೂಡ ಅನುಪಮ ತಗೊಳ್ಳದೆ, ಬೇಕಾದರೆ ಅವರು ಕೋಟಿ ಕಟ್ಟಲೆ ಕೊಡ್ತೇನೆ ಅಂತ ಹೇಳಿದರು. ನಮಗೆ ಅದರ ಅಗತ್ಯ ಇಲ್ಲ. ನಾವು ನೈತಿಕವಾದ ನಮ್ಮ ಆ ಒಂದು ಸೀಮಾರೇಖೆಯಿಂದ ನಾವು ಹಣಕ್ಕೋಸ್ಕರ ನಾವು ಯಾವತ್ತೂ ನಮ್ಮನ್ನು ನಾವು ಮಾರಿಕೊಳ್ಳಿಲ್ಲ, ಬದಲಾಗಲೂ ಇಲ್ಲ. ಅನುಪಮದಲ್ಲಿ ಯಾವತ್ತೂ ಕೂಡ ನಾವು ಒಂದು ನೈತಿಕ ಮೇರೆಯನ್ನು ಮೀರದಕ್ಕೆ ನಾನು ಹೇಳ್ತೇನೆ, ಒಂದು ಸ್ವಾಮೀಜಿಯವರು ನಮಗೆ ಒಂದು ಪತ್ರ ಬರೆದಿದ್ದರು ಭಾಳ ವರ್ಷ ಮೊದಲು. ನಮ್ಮ ಅನುಪಮನ್ನು ಭಾಳಷ್ಟು ಕಡೆ ಸ್ವಾಮೀಜಿಗಳು, ಧರ್ಮಗುರುಗಳು ಎಲ್ಲರೂ ಓದ್ತಿದ್ದಾರೆ ಅಂತ ನಮಗೆ ಮನವರಿಕೆ ಆಯಿತು. ಅವರು ಹೇಳಿದರು, ನಿಮ್ಮ ಪತ್ರಿಕೆಯಲ್ಲಿ, ಈ ತಿಂಗಳ ಪತ್ರಿಕೆಯಲ್ಲಿ ಒಂದು ಸೆಂಟೆನ್ಸ್ ಸ್ವಲ್ಪ ಅಶ್ಲೀಲದಾಗಿ ಬಂದಿದೆ. ಒಂದು ಸೆಂಟೆನ್ಸ್, 4 ಅಕ್ಷರ, ಅದು ನಿಮ್ಮ ಅನುಪಮದಲ್ಲಿ ಬರಬಾರದು. ನಿಮ್ಮ ಅನುಪಮದ ಒಂದು ಗೌರವಕ್ಕೆ ಅದು ಕುಂದು ತರ್ತದೆ. ನಿಮ್ಮ ಅನುಪಮ ಅಷ್ಟೊಂದು ಒಂದು ಘನತೆಯ ಗೌರವದ ಪತ್ರಿಕೆ, ಅದರಲ್ಲಿ ಇಂಥ ವರ್ಡ್ಸ್ಗಳು ಬರಬಾರ್ದು ಅಂತ ನೀವು ಆಲೋಚನೆ ಮಾಡಿ. ಒಬ್ಬ ಸ್ವಾಮೀಜಿ ನಮಗೆ ಅದನ್ನು ತೋರಿಸಿ ಹೇಳ್ತಾರೆ.